ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನ ನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ಆತ್ಮೀಯರೇ, ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯಕ್ಕೆ ಶುಭಾಶಯಗಳು. ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಯಾಕಂದರೆ ನಿಮ್ಗೆ ಅಷ್ಟಮ ಶನಿ ಬಿಡುಗಡೆ ಆಯಿತು, ಮತ್ತು ನೂತನವಾದಂಥ ಸಂವತ್ಸರವೂ ಕೂಡ ಆರಂಭವಾಯಿತು, ವಿಶ್ವಾವಸ ಸಂವತ್ಸರ. ಈ ತಿಂಗಳಲ್ಲಿ ಚೈತ್ರ ಮಾಸ ಅಂದರೆ ಏಪ್ರಿಲ್ ತಿಂಗಳು, ಈ ತಿಂಗಳಲ್ಲಿ ಹೇಗಿದೆ, ಏನಾದರೂ ಕೂಡ ಅನುಕೂಲವಾಗುತ್ತಾ ಅಥವಾ ಇನ್ನೂ ಸ್ವಲ್ಪ ಕಷ್ಟ ನಷ್ಟಗಳ, ಹೀಗೆಲ್ಲ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನಾವಿದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತಲ್ಲ, ಆದರೂ ಕೂಡ ಹೇಗೆ ನಿಮಗೆ ದಶಾಭುಕ್ತಿಗಳು ಏನೇನು ಅನುಕೂಲ ಅನಾನುಕೂಲತೆ ಮಾಡ್ತಾ ಇದೆ ಅದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಫಸ್ಟ್ ನಾವು ಗಮನಿಸುವಂತಹದ್ದು ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಏನಪ್ಪ ಕರ್ಕಾಟಕ ರಾಶಿಯವರಿಗೆ ಎಂಬುದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಏಪ್ರಿಲ್ ತಿಂಗಳಿಗೆ ಬರುತ್ತೆ. ಹಾಗೆ 6ನೇ ತಾರೀಕಿಗೆ ಶ್ರೀರಾಮಚಂದ್ರನ ಪೂಜೆ ಮಾಡುವಂಥ ವಿಶೇಷವಾದಂಥ ರಾಮನವಮಿ ಉತ್ಸವ. ರಾಮಚಂದ್ರನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ ಇದೆ. ಹಾಗೆ ಬೆಂಗಳೂರು ಕರಗ ಮತ್ತು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ. 13ನೇ ತಾರೀಕಿಗೆ ಮೇಷ ಸಂಕ್ರಾಂತಿ. 14ನೇ ತಾರೀಕಿಗೆ ವಿಷುವತ್ ಪುಣ್ಯಕಾಲ ಅಂದರೆ 13, 14 ಸಂಕ್ರಾಂತಿ. ಸೌರ ಯುಗಾದಿಯು ಕೂಡ 14ನೇ ತಾರೀಕಿಗಿದೆ. ಹಾಗಾಗಿ 14ನೇ ತಾರೀಕಿಗೆ ಇವಾಗ ನಾವೆಲ್ಲ ಚಾಂದ್ರ ಮಾಸದ ಆರಾಧನೆ ಮಾಡಿದ್ದೇವೆ. ಕೆಲವು ಜನ ಯುಗಾದಿಯನ್ನು ನೋಡಿಲ್ಲ, ಅಂಥವರು ಈ ಒಂದು ಸಮಯದಲ್ಲಿ ಅವರು ನೋಡಿ ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮಣ ಆಚರಣೆ ಮಾಡಬಹುದು. ಹಾಗೆ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಾಸ ಶಿವರಾತ್ರಿ, 27ಕ್ಕೆ ಅಕ್ಷತ ತೃತೀಯ ಅಮಾವಾಸ್ಯೆಯೂ ಕೂಡ ಇದೆ. ಈಗೆಲ್ಲ ನೋಡಿ ಹಬ್ಬ ಹರಿದಿನಗಳೇ ಇದೆ ಈ ತಿಂಗಳಲ್ಲಿ. 10ನೇ ತಾರೀಕಿಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವ್ರು ಮಾಡಿಕೊಳ್ಳಿ, ಬಹಳ ಒಳ್ಳೆಯದಾಗ್ತದೆ. ಅನಂತರ 18ನೇ ತಾರೀಕಿಗೂ ಕೂಡ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಇದೆರಡು ಈ ತಿಂಗಳಲ್ಲಿ ಶುಭವಾದಂಥ ದಿನಾಂಕಗಳು. ಗ್ರಹಸ್ಥಿತಿ ಹೇಗಿದೆ? ರಾಶಿಯಲ್ಲಿ ಕುಜ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು? ಕುಜನ ಈ ರಾಶಿಗೆ ಒಂದು ಹಂತಕ್ಕೆ ಅವನು ಪಂಚಮಾಧಿಪತಿ ಆಗ್ತಾನೆ. ಹಾಗಾಗಿ ರಾಶಿಯಲ್ಲಿ ಕೂತಂಥದ್ದು ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಎಲ್ಲ ಫಲಗಳನ್ನು ಕೂಡ ಕೊಡ್ತಾನೆ. ಇನ್ನು ತೃತೀಯ ರಾಶಿಯಲ್ಲಿ ಕೇತು, ಇನ್ನು ಅಷ್ಟಮದ ರಾಶಿಯಲ್ಲಿ ಯಾರೂ ಇಲ್ಲ. ನವಮ ರಾಶಿಯಲ್ಲಿ ಬಹಳ ಗ್ರಹಗಳಿದ್ದಾರೆ. ಯಾಕಂದರೆ ಅಷ್ಟಮದಲ್ಲಿರುವಂಥ ಶನೇಶ್ವರನು ಕೂಡ ನವಮ ರಾಶಿಗೆ ಹೋದ. ನವಮ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ ಹಾಗೆ ರಾಹು 5 ಗ್ರಹಗಳು, ಪಂಚಗ್ರಹಗಳ ಯೋಗ. ದಶಮ ಯಾರಿಲ್ಲ. ಏಕಾದಶ ರಾಶಿಯಲ್ಲಿ ಗುರು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ನೋಡಿ, ಗೋಚಾರ ಫಲಗಳನ್ನು ಗಮನಿಸ್ಲಿಕ್ಕೆ ಹೋದರೆ ಬಹಳ ಉತ್ತಮವಾದಂಥ ಫಲಗಳನ್ನೇ ನಿಮಗೆ ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬೇಕು ನೀವು. ಅದು ಏನೇನು ಎಂಬುದನ್ನು ಕೂಡ ಕೂಲಂಕುಷವಾಗಿ ಪ್ರಯತ್ನ ಮಾಡಿಕೊಳ್ಳೋಣ. ಒಂದನೇದಾಗಿ ನಾವು ಗಮನಿಸಬೇಕಾದಂತಹ ಶುಭವಾದಂಥ ಫಲ, ಮನಸ್ಸಿದ್ದಲ್ಲಿ ಮಾರ್ಗ ಅಂತೇಳಿ ಹೇಳ್ತಾರೆ. ನಿಮಗೆ ಮನಸ್ಸನಕ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಮನಸ್ಸಿದೆ. ಯಾಕಂದರೆ ಹಿಂದೆಲ್ಲ ಅನೇಕ ಕೋರ್ಟು ಕಚೇರಿಯ ಚಿಂತೆ ಅಥವಾ ಕುಟುಂಬದ ಚಿಂತೆ, ಹಣಕಾಸಿನ ಚಿಂತೆ ಹೀಗೆಲ್ಲ ಇತ್ತು. ಆದರೆ ಅದೆಲ್ಲ ತಕ್ಕ ಮಟ್ಟಿಗೆ ಕಡಿಮೆಯಾಗಿದೆ. ತಕ್ಕ ಮಟ್ಟಿಗೆ ನೆಮ್ಮದಿ ಕಡೆಗೆ ಭಗವಂತನು ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಮನ್ನು. ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ ಇದ್ದರೂ ಕೂಡ ಒಂದು ಬದಲಾವಣೆ ಕಡೆಗೆ, ಅಭಿವೃದ್ಧಿ ಕಡೆಗೆ ನಿಮಗೇನೋ ಸಿಗತ್ತೆ ಹೇಳುವಂತಹ ಪ್ರಯತ್ನಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ಅದು ಖಂಡಿತವಾಗಿ ನೀವು ಅಲ್ಲಗಳೆಯುವ ಹಾಗಿಲ್ಲ. ಯಾಕಂದರೆ ಬಹಳ ಜನ ಕರ್ಕಾಟಕ ರಾಶಿಯವರ ಜಾತಕಗಳನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರವೇ ಮೊದಲಾದಂಥ ನಕ್ಷತ್ರಗಳನ್ನು ಕೂಡ ನೋಡಿದಾಗ ಅಂತಹ ಫಲಗಳು ಸಿಕ್ಕಿದೆ. ಒಟ್ಟಿನಲ್ಲಿ ನೋಡೋಣ ಏನೇನು ಈ ತಿಂಗಳಲ್ಲಿ ಒಳ್ಳೆಯ ಫಲಗಳು ಸಿಗುವಂಥ ಚಾನ್ಸಸ್ ಇದೆ. ಒಂದನೇದಾಗಿ ಕಾನೂನಿನ ವಿಷಯದಲ್ಲಿ ಇನ್ನೂ ಕೂಡ ಬೆಳವಣಿಗೆ ಆಗುತ್ತೆ, ಅನುಕೂಲವಾಗುತ್ತೆ. ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಒಂದು ಬೆಲೆ, ಲಾಭ, ಮತ್ತು ನಿಮಗೆ ಕೋರ್ಟು ನಿಮ್ಮ ಕಡೆಗೆ ತೀರ್ಪನ್ನು ಕೊಟ್ಟು ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಅವಕಾಶಗಳಾಗುತ್ತೆ. ಇದು ಬಹಳ ಶುಭವಾದದ್ದು ಅಂತೇಳಿ ಹೇಳ್ತೇನೆ. ಹಾಗೆ ಎರಡನೇದಾಗಿ ಬಹಳ ಚಿಂತೆ ಮಾಡ್ತಾ ಇದ್ದೀರಿ ನೀವು. ಯಾವುದೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡಬೇಕು, ಎಲ್ಲೋ ಒಂದು ಜಾಗ ತೆಗೆದುಕೊಳ್ಬೇಕು, ಜಮೀನು ತೆಗೆದುಕೊಳ್ಬೇಕು. ಯಾಕಂದರೆ ಈ ಸಂವತ್ಸರ ಫಲದಲ್ಲಿ ನಾನು ಹೇಳಿದ್ದೇನೆ, ನಿಮಗೇನೋ ಒಂದು ಹೆಚ್ಚಿನದಾದಂತಹ ಒಂದು ಸ್ಥಿರವಾದಂಥ ಆಸ್ತಿ ಆಗಬಹುದು ಹೇಳುವುದನ್ನು ಕೂಡ ಹೇಳಿದ್ದೇನೆ. ಹಾಗಾಗಿ ಇಂತಹ ಒಂದು ಆಸ್ತಿ ಪಾಸ್ತಿ ಬಗ್ಗೆ ಸ್ವಲ್ಪ ಚಿಂತನೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಅದಕ್ಕೆ
ಒಂದು ಸಕಾರಾತ್ಮಕವಾದಂತಹ ದೈವಾನುಗ್ರಹವೂ ಕೂಡ ಆಗುತ್ತೆ. ರಾಶಿಯಲ್ಲಿರುವಂತಹ ಕುಜನು ಸಕಾರಾತ್ಮಕವಾದಂಥ ಚಿಂತನೆಗಳನ್ನು ಕೂಡ ಕೊಡಬಹುದು. ಯಾಕಂದರೆ ಗೋಚಾರ ಫಲದಲ್ಲಿ ಅವನ ನೀಚತ್ವ ಉಚ್ಚತ್ವ ಹೆಚ್ಚಿನದಾಗಿ ನಾವು ಪರಿಗಣನೆ ಮಾಡುವಂಥದ್ದಲ್ಲ. ಅವನು ಯಾವ ರಾಶಿಯಲ್ಲಿದ್ದಾನೆ, ಅವನ ದೃಷ್ಟಿ ಹೇಗಿದೆ ಅದನ್ನೇ ತಿಳ್ಕೊಳ್ತಾ ಹೋದರೂ ಕೂಡ ಶುಭವಾದಂಥ ಫಲಗಳನ್ನು ಅನುಗ್ರಹಿಸ್ತಾನೆ. ಅನಂತರದಲ್ಲಿ ಅದು ಗೌರ್ಮೆಂಟಿಂದ ಲೋನ್ ಆಗಬೇಕು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಗೆ ಅನುಕೂಲ ಆಗಬೇಕು, ಅಥವಾ ಯಾವುದೋ ಒಂದು ಭೂಮಿಯನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ಅಂತಂದ್ರೂ ಕೂಡ ಅದು ನಿಮಗೆ ಒಳ್ಳೆ ರೀತಿಯಲ್ಲೇ ಒಳ್ಳೆ ಬೆಲೆಯಲ್ಲಿ ಸೇಲಾಗುವಂಥ ಚಾನ್ಸಸ್ಸು ಕೂಡ ಇದೆ. ಹಾಗೆ ಕಲೆ, ಸಾಹಿತ್ಯ, ಸಂಗೀತ ಯಾರ್ಯಾರು ಈ ರಾಶಿಯವರು ಮಾಡ್ತಾ ಇದ್ರು ಅಂಥವರಿಗೆ, ಅಥವಾ ಯೂಟ್ಯೂಬರ್ಸ್ ಇರಬಹುದು, ಅಥವಾ ಅನೇಕ ಧಾರ್ಮಿಕ ಮುಖಂಡರು ಇರಬಹುದು, ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ರಾಶಿಯಲ್ಲಿದ್ದಾರೆ. ಕರ್ಕಾಟಕ ರಾಶಿ ಅಂತಂದರೆ ಸುಲಭವಾದದ್ದಲ್ಲ. ಆ ಮನೋಬಲ ಇರುವಂತಹ ಒಂದು ರಾಶಿ ಇದು ಕರ್ಕಾಟಕ ರಾಶಿ. ಚಂದ್ರನ ರಾಶಿ. ಸೂರ್ಯನ ರಾಶಿ ಎಷ್ಟು ಪ್ರಬಲವೋ ಅಷ್ಟೇ ಚಂದ್ರನ ರಾಶಿ, ಎಡಗಣ್ಣಿನ ರಾಶಿ. ಹಾಗಾಗಿ ಬಲಗಣ್ಣು ಸೂರ್ಯನಿಗೆ, ಎಡಗಣ್ಣಿನ ಚಂದ್ರನಿಗೆ ಹೇಳುತ್ತದೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಬಹಳ ಪ್ರಬಲವಾದಂತಹ ರಾಶಿ. ಹಾಗಾಗಿ ನೀವು ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಎಲ್ಲ ಹಂತಕ್ಕೂ ಕೂಡ ಗೆಲ್ತಾ ಬರ್ತೀರಿ, ಮುನ್ನುಗ್ಗುತ್ತಾ ಬರ್ತೀರಿ. ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲೇ ಇರುವಂತಹ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗುತ್ತಾ ಒಳ್ಳೆ ರೀತಿಯಾದಂಥ ಫಲಗಳನ್ನು ಗ್ರಹಿಸ್ತಾ ಬರ್ತೀರಿ. ಅದು ಬಹಳ ಶುಭವಾದದ್ದು ಅಂತೇಳಿ ಹೇಳ್ತೇನೆ. ಹಾಗೆ ಭಾಗ್ಯದಲ್ಲಿರುವಂಥ ಶನೇಶ್ಚರನು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವನು ತೃತೀಯ ರಾಶಿಯಲ್ಲಿ ನೋಡ್ತಾ ಇದ್ದಾನೆ. ಸೋದರರಿಂದ ನಿಮಗೂ ಕೂಡ ಅನುಕೂಲ. ನೀವು ಸೋದರರು ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ, ಅಣ್ಣ ತಮ್ಮ ಏನೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೊಂದು ಒಳ್ಳೆ ರೀತಿಯಾದಂಥ ತೀರ್ಮಾನಗಳು ಸಿಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಇದ್ದರೂ ಕೂಡ ಏನೋ ಒಂದು ಒಳ್ಳೆಯ ಬೆಳವಣಿಗೆಗಳನ್ನು ನಿಮಗೆ ಭಾಗ್ಯಾಧಿಪತಿಯಾದಂತಹ ಒಂದು ರವಿ ಮತ್ತು ಬುಧನೂ ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ಅದು ಲೆಕ್ಕಾಚಾರ ರೀತಿಯಲ್ಲಿ ಸಮಸ್ಯೆ ಇರಬಹುದು, ಸಮಸ್ಯೆ ಎಲ್ಲ ಬಗೆಹರಿಯುವಂಥ ಚಾನ್ಸಸ್ ಆಗುತ್ತೆ. ಮತ್ತು ಸ್ವಲ್ಪ ಹೊರದೇಶಕ್ಕೆ ಹೋಗಬೇಕು ಹೇಳುವಂಥ ಆಸೆ ಆಕಾಂಕ್ಷೆಗಳಿದ್ದವರಿಗೆ ಸ್ವಲ್ಪ ದೂರ ಪ್ರಯಾಣ ಆಗುವಂತಹ ಯೋಗವೂ ಕೂಡ ಇದೆ ಈ ತಿಂಗಳಲ್ಲಿ. ಹಾಗಾಗಿ ಪ್ರಯಾಣಕ್ಕೆ ಜಾಸ್ತಿ ಖರ್ಚು ಆಗುತ್ತೆ. ಪ್ರಯಾಣದ ಬಗ್ಗೆ ಸ್ವಲ್ಪ ದುಡ್ಡನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ನೀವು. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ರಾಶಿಯಲ್ಲಿ ಕುಜ ಇದ್ದಾನೆ. ಶರೀರ ಹೀಟ್ ಆಗುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಇದಕ್ಕಿದ್ದ ಹಾಗೆ ತಲೆನೋವು ಬರುವಂಥದ್ದು ಎಲ್ಲ ಚೆನ್ನಾಗಿರುತ್ತೆ. ಯಾಕೋ ಮನಸ್ಸಿಗೆ ಚಿಂತೆ, ಖಿನ್ನತೆ ಹೀಗೆಲ್ಲ ಆಗುವಂಥದ್ದು. ಹಾಗಾಗಿ ಮನಸ್ಸನ್ನು ಬಹಳ ಸದೃಢವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಆದಷ್ಟು ಸಕಾರಾತ್ಮಕವಾದಂಥ ಚಿಂತನೆಯನ್ನೇ ಮಾಡ್ತಾ ಬನ್ನಿ ನೀವು. ಯಾಕಂದರೆ ನಿಮಗೆ ಈ ಸಲ ಏನಾಗುತ್ತೆ, ಭಾಗ್ಯದಲ್ಲಿರುವಂತಹ ಪಂಚಗ್ರಹಗಳೇ ಹೆಚ್ಚಿನದಾಗಿ ನಿಮ್ಮನ್ನು ಪ್ರೇರಣೆ ಮಾಡ್ತಾರೆ. ಎಲ್ಲದೂ ಬೇಕು, ಎಲ್ಲದೂ ಮಾಡಬೇಕು, ಎಲ್ಲದೂ ಸಿಗುತ್ತದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನಗಳು ತಕ್ಕ ಮಟ್ಟಿಗೆ ಅನುಕೂಲತೆಗಳು ಕಂಡರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಹತ್ರ ಎಷ್ಟು ಎತ್ತಲಿಕ್ಕಾಗುತ್ತೋ ಭಾರವನ್ನು ಅಷ್ಟೇ ಎತ್ತಬೇಕು. ಮನುಷ್ಯನಿಗೆ ಭಗವಂತ ಎಷ್ಟು ಭಾರ ಎತ್ತಲಿಕ್ಕೆ ಶಕ್ತಿ ಕೊಟ್ಟಿದ್ದನೋ ಅಷ್ಟೇ ಮಾಡಬೇಕು. ಮಿಕ್ಕಿದ ನಾವು ಜಾಸ್ತಿ ಎತ್ತಾ ಹೋದರೆ ನಮ್ಮ ಶರೀರ ಅದಕ್ಕೆ ತಾಗುವುದಿಲ್ಲ, ತೊಂದರೆ ಆಗಿಬಿಡ್ತದೆ. ಹಾಗೆ ಸರ್ಕಾರಿ ನೌಕರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ, ಯಾರು ಸರ್ಕಾರಿ ನೌಕರಿಯಲ್ಲಿದ್ದೀರೋ ಅಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ನಿಮಗೆ ಸ್ವಲ್ಪ ಪ್ರಶಸ್ತಿ ಸಿಗುವಂಥದ್ದು, ನಿನ್ನ ಕೆಲಸ ಚೆನ್ನಾಗಿ ಮಾಡಿದೆ ಅಂತ ಹೇಳುವಂಥದ್ದು. ಯಾಕಂದರೆ ಏಪ್ರಿಲ್ ಹೊಸತಾದಂತಹ ತಿಂಗಳು ನಮಗೆ ಶುರುವಾದರೂ ಕೂಡ ಈ ತಿಂಗಳಲ್ಲಿ ಹಿಂದಲೇ ಇಲ್ಲದೇ ಇರುವಂತಹ ಏನೋ ಒಂದಷ್ಟು ನಿಮಗೆ ಬೆಲೆ ಸಿಗುತ್ತದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ತೊಡಗುವಂತಹದ್ದು, ದೇವತಾ ಆರಾಧನೆ, ಜಪ, ಪೂಜೆ. ನೋಡಿ, ರಾಮನವಮಿ ಬಹಳ ಉತ್ತಮವಾದಂಥ ಒಂದು ತಿಂಗಳು ಇದು. ರಾಮನನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಅದರಲ್ಲೂ ಕೂಡ ವಸಂತ ನವರಾತ್ರಿ ಅಂತ ಈ ತಿಂಗಳಲ್ಲಿ ವಿಶೇಷವಾಗಿ ದೇವಿಯನ್ನು ಕೂಡ ವಿಶೇಷವಾಗಿ ನಾವು ಆರಂಭ ಮಾಡಿ ಪೂಜೆ ಮಾಡಬಹುದು. ವಸಂತ ನವರಾತ್ರಿ ನಮ್ಮಲ್ಲಿ ಏನಂತಂದರೆ ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿ ವಿಶೇಷವಾಗಿ ಪೂಜೆ, ಆರಾಧನೆ, ಅರ್ಚನೆ ಮಾಡ್ತೇವೆ. ಆದರೆ ಈ ವಸಂತ ಮಾಸದಲ್ಲಿ ಬರುವಂತಹ ಈ ನವರಾತ್ರಿ ಹೆಚ್ಚು ಪ್ರಚಾರದಲ್ಲಿ, ಗುಪ್ತ ನವರಾತ್ರಿ ಅಂತೇಳಿ ಕರೀತಾರೆ. ಹಾಗಿದ್ದಾಗೂ ಕೂಡ ದೇವಿಯನ್ನು ವಿಶೇಷವಾಗಿ ಪೂಜೆ, ನಮಸ್ಕಾರಗಳನ್ನು ಕೂಡ ಮಾಡಬಹುದು. ಹಾಗೆ ಮತ್ತು ಒಳ್ಳೆಯವರ ಸ್ನೇಹ ಬೆಳೆಯುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ನಿಮಗೆ ನಿಮ್ಮ ಮನಸ್ಸಿಗೆ ಹೊಂದುವಂತಹ ವ್ಯಕ್ತಿಗಳು ಸಿಗ್ತಾರೆ. ಜಾಸ್ತಿಯಾಗಿ ನೋಡಿ, ಏನೋ ಒಂದು ವಿವಾಹಾದಿ ಮಂಗಲ ಕಾರ್ಯಗಳಾಗಬೇಕು ಅಂತಂದರೆ ಅಂಥವರಿಗೆ ತಕ್ಕದಾದಂಥ ವಧುವರ ಸಿಗುವಂಥ ಚಾನ್ಸಸ್ಸು ಬಹಳ ಇದೆ ಅಂತೇಳಿ ಹೇಳ್ತೇನೆ. ಆದರೆ ಬಹಳ ಖರ್ಚನ್ನು ಈ ತಿಂಗಳಲ್ಲಿ ನೀವು ಕಡಿಮೆ ಮಾಡಬೇಕು. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಆದಾಯಗಳು ಬರುವಂಥ ಸಾಧ್ಯತೆಗಳಿದೆ, ಧನಾಗಮನ ಆಗತ್ತೆ. ಹಾಗಿದ್ದಾಗೂ ಕೂಡ ಖರ್ಚಿನ ವ್ಯವಸ್ಥೆಯಲ್ಲಿ ಹಿಡಿದು ಮಾಡಬೇಕು. ಯಾಕಂದರೆ ಏನಾಗ್ತದೆ, ಒಂದಂತಕ್ಕೆ ದುಡ್ಡು ಬರ್ತಾ ಇರ್ತದೆ. ಹಿಂದೆಲ್ಲ ನೀವು ಅಷ್ಟಮ ಶನಿಯಿಂದಾಗಿ ಎಷ್ಟು ಕಷ್ಟಪಟ್ಟಿದ್ದೀರಿ, 70 ರೂಪಾಯಿಗೆ ಸೇರಿಸುವಾಗ ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ ಅಲ್ವ ನೀವು. ಹಾಗಾಗಿ ಆ ಕಷ್ಟಪಟ್ಟಂತಹ, ಬಹಳ ಶ್ರಮಪಟ್ಟಂತಹ ಹಣವನ್ನು ಜಾಸ್ತಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಖರ್ಚು ಮಾಡುವಾಗ ಉಳಿಸಿ ಬೆಳೆಸಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಮತ್ತು ನಿಮ್ಮಲ್ಲೇ ನಿಮ್ಗೆ ಗೊತ್ತಾಗದೇ ಇದ್ದ ಹಾಗೆ ನಿಮ್ಮಲ್ಲಿರುವಂತಹ ದುರಭ್ಯಾಸಗಳು, ಕೆಟ್ಟ ಯೋಚನೆಗಳು ಇವೆಲ್ಲ ಅದಾಗದ ದೂರ ಆಗಿಬಿಡುತ್ತದೆ. ಯಾಕಂದರೆ ಕುಜನು ರಾಶಿಗೆ ಬಂದಿದ್ದಾನೆ. ಹಾಗಾಗಿ ನಿಮಗೆ ಹೆಚ್ಚಿನದಾಗಿ ಬೇರೆ ಕಡೆ ಚಿಂತೆ ಮಾಡಲಿಕ್ಕೆ ಟೈಮ್ ಇಲ್ಲ.
ನಿಮ್ಮನ್ನೇ ನಿಮಗೆ ಸರಿಯಾಗಿ ಚಿಂತೆ ಮಾಡ್ಕೊಂಡು ಕೆಲಸವನ್ನು ತೆಗೆದುಕೊಂಡು ಹೋದ್ರೆ ಸಾಕಾಗ್ತದೆ. ಮತ್ತು ಸದೃಢವಾದಂಥ ಶರೀರ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಅಂದರೆ ನಿಮಗೆ ಆರೋಗ್ಯಕ್ಕೆ ಏನು ಬೇಕೋ, ಪೌಷ್ಟಿಕಾಂಶ ಏನು ಬೇಕೋ ಅಂತ ಅನ್ನಾಹಾರಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಊಟ ತಿಂಡಿಯನ್ನು ಚೆನ್ನಾಗಿ ಮಾಡಿ, ಚೆನ್ನಾಗಿ ನಿದ್ರೆಯನ್ನು ಮಾಡಿ. ನಿದ್ರೆ ಬಹಳ ಚೆನ್ನಾಗಿ ಬರ್ತದೆ ಈ ತಿಂಗಳಲ್ಲಿ. ಆದರೆ ಸ್ವಲ್ಪ ಕೆಟ್ಟ ಕನಸುಗಳು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ರಾಶಿಯಲ್ಲಿ ಕುಜ ಇದ್ದಾನೆ, ಏನೋ ಯೋಚನೆ ಮಾಡ್ತೀರಿ, ಹಾಗಾಯಿತು ಹೀಗಾಯಿತು ಹೇಳುವಂತಹ ಊಹಾಪೋಹ ಪಟುತ್ವಂಚ ಅಂಥೇಳಿ ಊಹಾಪೋಹಗಳಾಗಿ ಹೋಗ್ತದೆ. ಅದನ್ನೆಲ್ಲ ಜಾಸ್ತಿ ಗಮನಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಉದ್ದೇಶ ಏನಿದೆಯೋ ಅದನ್ನು ಪ್ರಯತ್ನ ಮಾಡಿಕೊಳ್ಳಿ. ಮತ್ತು ನೀವು ಭಾಳ ಮುಖ್ಯವಾಗಿ ತಿಳ್ಕೊಂಡಿದ್ದೀರಿ, ಯಾರಿಗೆ ಏನನ್ನು ಒಳ್ಳೆಯದನ್ನು ಕೊಟ್ಟರೆ ಭಗವಂತ ನನಗೆ ಒಳ್ಳೆಯದನ್ನು ದಯಪಾಲಿಸ್ತಾನೆ ಅಂಥೇಳಿ ಆ ರೂಢಿಯನ್ನು ಖಂಡಿತವಾಗೂ ಬಿಡಲಿಕ್ಕೆ ಹೋಗಬೇಡಿ. ಬಂಧುಗಳಿಗೆ ನೀವು ಈ ತಿಂಗಳು ಉಪಕಾರ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ಖಂಡಿತವಾಗೂ ನಿಸ್ವಾರ್ಥವಾಗಿ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ನಾವು ಯಾರೋ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ ಭಗವಂತ ನಮಗೆ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ನಾವೇ ಒಬ್ಬರಿಗೆ ಒಳ್ಳೇದು ಮಾಡಲಿಲ್ಲ ಅಂತಂದ್ರೆ ಭಗವಂತನು ನಮಗೆ ಒಳ್ಳೇದು ಮಾಡೋದಿಲ್ಲ. ಹಾಗಾಗಿ ಆದಷ್ಟು ಒಳ್ಳೇದು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದರ ಜೊತೆಯಲ್ಲಿ ನೋಡಿ, ಅಲ್ಪ ಸ್ವಲ್ಪ ಕೆಟ್ಟ ಕನಸು ಕಂಡಾಗ ಅಥವಾ ಇವತ್ತು ರಾತ್ರಿ ಕೆಟ್ಟ ಕನಸು ಕಾಣಬಾರದು ಹೇಳುವಂಥ ಮನಸ್ಥಿತಿ ಬಂದಾಗ ನೀವು ಹನುಮಂತನನ್ನು ಸ್ಮರಣೆ ಮಾಡಿ. ಅಂದರೆ ಹನುಮಂತನ ಶ್ಲೋಕವನ್ನು ಪ್ರಾರ್ಥನೆ ಮಾಡಬಹುದು. ರಾಮಸ್ಕಂದ ಹನುಮಂತಂ ವೈನತೇಜಂ ವ್ರಕೋದರಂ ಶಯನೇಯ ಸ್ಮರಯ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಎಂಬುದಾಗಿ ಹೇಳಿದ್ದಾರೆ. ರಾಮಸ್ಕಂದ ಹನುಮಂತಂ ವೈನತೇಜಂ ವ್ರಕೋದರಂ ಶಯನೇಯ ಸ್ಮರಯ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಅಂದರೆ ಅದೆಲ್ಲ ಮುಗಿದು ಹೋಗಿಬಿಡುತ್ತೆ. ನಶ್ಯತೆಯನ್ನು ನಾಶವಾಗಿ ಹೋಗ್ತದೆ ದುಸ್ವಪ್ನಗಳು ಹೇಳುವಂಥ ಅರ್ಥ. ಹಾಗಾಗಿ ಈ ದುಸ್ವಪ್ನಗಳು ಕಾಣಬಾರದು, ಸುಸ್ವಪ್ನಗಳು ಆಗಬೇಕು, ಆದಷ್ಟು ಒಳ್ಳೆ ರೀತಿಯಾದಂಥ ಚಿಂತನೆ ಬರಬೇಕು ಅಂಥೇಳಿ ಆ ಹನುಮಂತನನ್ನೇ ಪ್ರಾರ್ಥನೆ ಮಾಡಿ. ಮತ್ತು ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಪ್ರತಿ ತಿಂಗಳು ಹಾಗೆ ಈ ತಿಂಗಳಲ್ಲೂ ಕೂಡ ಇರುತ್ತೆ. ಆ ಪ್ರಯತ್ನಕ್ಕೆ ಅದು ಹೇಳ್ತಾರೆ ಲಾಸ್ಟ್ ಎಂಡೇ ಇಲ್ಲ, ನಿಮ್ಮ ಹೋರಾಟ ಪ್ರಯತ್ನ. ಹಾಗಾಗಿ ಅದನ್ನು ಮುಂದುವರಿಸ್ತಾ ಬನ್ನಿ, ಅದಕ್ಕೆ ಬೇಜಾರು ಬೀಳುವಂಥದ್ದಿಲ್ಲ. ಈ ತಿಂಗಳು ಆಗಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ಬಹಳ ಪ್ರೀತಿಯನ್ನು ಉಳ್ಳವರಾಗಿದ್ದೀನಿ. ನೀವು ಹಸುವನ್ನು ಕೂಡ ಬಹಳ ಚೆನ್ನಾಗಿ ನೋಡ್ಕೊಳ್ತೀರಿ. ಅಥವಾ ಎಲ್ಲೋ ಒಂದು ಕಡೆ ಹಸು ಬಂದರೆ ಹಸುಗೆ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಮಾಡ್ತೀರಿ. ಹಾಗಾಗಿ ಆ ಗೋದೇವಿಯ ಅನುಗ್ರಹ ವಿಶೇಷವಾಗಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಯಾರ್ಯಾರು ಹೈನುಗಾರಿಕೆ ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ಆರ್ಥಿಕವಾಗಿ ಹೆಚ್ಚಿನದಾದಂಥ ಲಾಭಾಂಶಗಳು, ಕೃಷಿಕರಿಗೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಬರುವಂಥ ಸಾಧ್ಯತೆಗಳಿದೆ. ನೋಡಿ, ಭಾಗ್ಯದಲ್ಲಿ ಪಂಚಗ್ರಹಗಳ ಯೋಗ ಆಗಿರುವಂಥದ್ದೇ ವಿಶೇಷವಾದಂಥ ಧನಾಗಮನ ಆಗತ್ತೆ. ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡುವಂಥವರು, ಕಲೆ ಸಾಹಿತ್ಯ ಸಂಗೀತದಲ್ಲಿರುವಂಥವರು, ಹಾಗೆ ಬರವಣಿಗೆ ಮಾಡುವಂಥವರು, ಕೃಷಿಕರಿರಬಹುದು, ಇನ್ನು ಗೌರ್ಮೆಂಟ್ ಲೋನುಗೇನು ಬ್ಯಾಂಕ್ಗಳಲ್ಲಿ ಮಾಡುವಂತಹ ವ್ಯಕ್ತಿಗಳು, ಇಷ್ಟು ಜನಕ್ಕೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ. ವಿವಾಹಾದಿ ಮಂಗಲ ಕಾರ್ಯಗಳು ನಿಮ್ಗೆ ಆಗಿದೆ, ಅನುಕೂಲ ಆಗಿದೆ ಅಂತಾದರೆ ಸಂತಾನಾದಿಗಳು ಕೂಡ ಲಭಿಸುವಂಥ ಚಾನ್ಸಸ್ ಇದೆ. ಹಾಗೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ ಏನೋ ಒಂದು ಸ್ವಂತ ಕೆಲಸ ಮಾಡಬೇಕು, ಸ್ವಂತದಾಗಿ ಏನೋ ಒಂದು ಮಾಡಬೇಕು ಅಂತಿದ್ರೆ ಈ ತಿಂಗಳಲ್ಲಿ ಮಾಡಿ, ಪ್ರಯತ್ನ ಮಾಡಿ, ಏನೂ ತೊಂದರೆ ಇಲ್ಲ. ಯಾಕಂದರೆ ನಿಮ್ಗೆ ಹೇಗೆ ಅಂತಂದರೆ ಅನೇಕ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾ ಇರುವಂಥ ವ್ಯಕ್ತಿಗಳು, ಒಂದೇ ಕೆಲಸ ಅಂತೇನಿಲ್ಲ. ಹಾಗಾಗಿ ಈ ರಾಶಿಯವರು ಬಹಳ ಜನ ಬಿಸ್ನೆಸ್ ಮ್ಯಾನ್ ಇದ್ದೀರಿ. ಬಿಸ್ನೆಸ್ ಮ್ಯಾನು ಬಹಳ ಕೆಲಸದಲ್ಲಿ ತೊಡ್ಕೊಳ್ಳುವಂಥದ್ದು, ಮೇಲೆ ಕೆಲಸ ಮಾಡುವಂಥದ್ದು, ಕೆಲಸದಲ್ಲಿ ಹೆಚ್ಚಿನದಾದಂಥ ಲಾಭಾಂಶವನ್ನು ಪಡೆಯುವಂಥ ವ್ಯಕ್ತಿಗಳು, ಹೀಗೆಲ್ಲ ನೀವು ಇದ್ದೀರಿ. ಹಾಗಾಗಿ ಏನು ಚಿಂತೆ ಮಾಡುವಂಥದ್ದು ಬೇಡ. ಆ ದೈವಾನುಗ್ರಹ ಈ ತಿಂಗಳಲ್ಲಿ ಲಭಿಸುತ್ತದೆ. ಆ ಭಗವಂತನ ಅನುಗ್ರಹ ಮಾಡ್ತಾನೆ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ. ರಾಮನಾಮಸ್ಮರಣೆಯನ್ನೇ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸಾಧ್ಯವಾದರೆ 6ನೇ ತಾರೀಕಿಗೆ ನಿಮ್ಮನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಪವಾಸ, ಆರೋಗ್ಯ ಇದ್ದರೆ ಮಾಡಿ. ಉಪವಾಸದಿಂದ ರಾಮನಾಮಸ್ಮರಣೆ ಮಾಡಿ, ಬಹಳ ಒಳ್ಳೆಯದು. ಇನ್ನು ಪುಷ್ಯ ನಕ್ಷತ್ರ ನೀವು 6ನೇ ತಾರೀಕಿಗೆ ಅಥವಾ ಈ ಒಂದು 15 ದಿವಸ ತಿಂಗಳಲ್ಲಿ ಯಾವಾಗ ಸಾಧ್ಯ ಆಗುತ್ತೋ ಅಧ್ಯಾತ್ಮ ರಾಮಾಯಣವನ್ನು ಓದಿ. ರಾಮಾಯಣನ ಒಂದೊಂದು ಭಾಗ, ಒಂದೊಂದು ಸ್ಕಂದವನ್ನು ಓದಿ. ಆ ರಾಮನ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ. ಇನ್ನು ಅಶ್ಲೇಷ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವಿಯನ್ನು ಆರಾಧನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಹೇಳುವಂತಹ ಆ ದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಆ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ. ಯಾಕಂದರೆ ನಿಮ್ಮ ಎಷ್ಟೆಷ್ಟೋ ಕಷ್ಟಕ್ಕೆ ನಷ್ಟಕ್ಕೆ ಆ ಜಗನ್ಮಾತೆ ನಿಮ್ಮನ್ನು ಎತ್ತಿದ್ದಾಳೆ. ಹಾಗೆ ಒಂದು ಸಾಧ್ಯವಾದರೆ ಒಂದು ಕತ್ತಿಗೆ ಡಾಲರ್ನು, ಗುರುಗಳ ಡಾಲರ್ನ ಹಾಕ್ಕೊಳ್ಳಿ. ಯಾಕಂದರೆ ಗುರುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಅಶ್ಲೇಷ ನಕ್ಷತ್ರದವರಿಗೆ ಆ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಎಷ್ಟು ಅಂತಂದರೆ ಹೂವು ಎತ್ತದ ಹಾಗೆ ಕೆಲವೊಂದು ಕೆಲಸ ನಿಮಗೆ ಭಗವಂತ ಮಾಡಿದ್ದಾನೆ. ಹಾಗಾಗಿ ಅಂತಹ ಗುರುವಿಗೆ ಕೃತಜ್ಞತೆಯನ್ನು ಎತ್ತುತ್ತಾ ಆ ಗುರುವಿನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ಭಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.